ಅಥವಾ ತೂಕ ಇಳಿಸೋದು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ ತುಂಬಾ ಕಷ್ಟದ ಕೆಲಸ ಅಂತ ಆಗಿದೆ ಎಲ್ಲರಿಗೂ. ಎಷ್ಟೊಂದು ಆನ್ಲೈನ್ ವೀಡಿಯೋಸ್ ನೋಡಿರ್ತಾರೆ, ಎಷ್ಟೊಂದು ಸೋಷಿಯಲ್ ಮೀಡಿಯಾಸ್ ನೋಡಿರ್ತಾರೆ, ಎಷ್ಟೊಂದು ಕಡೆ ಕೆಲವೊಬ್ರು ಅಡ್ವೈಸ್ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಫಾಲೋ ಮಾಡ್ತಾರೆ, ಆದರೂ ಕೂಡ ತೂಕ ಇಳಿಯೋದಿಲ್ಲ. ಆದರೆ ಇವತ್ತಿನ ನಾನು ಈ ಸಂಚಿಕೆಯಲ್ಲಿ ನಮ್ಮ TV9 ವಾಹಿನಿಯಲ್ಲಿ ನಾನು ಏನು ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಅಂದರೆ 30 ದಿವಸದಲ್ಲಿ ತಾವು ತೂಕ ಹೇಗೆ ಇಳಿಸಬಹುದು ಮನೆಯಲ್ಲೇ ಇದ್ಕೊಂಡು. ಸಿಂಪಲ್ ಆಗಿದೆ, ಇದನ್ನು ಕರೆಕ್ಟಾಗಿ ಕೇಳಿ. ನೋಡಿ, ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಬೇಕಾಗಿರೋದು ತೂಕ ಇಳಿಸೋದು ಅಂದರೆ ವೆಯ್ಟ್ ಲಾಸು ಒಂದು ಡೆಸ್ಟಿನೇಷನ್ ಅಲ್ಲ. ಅಂದರೆ ಇವತ್ತು ನಾನು ತೂಕ ಇಳಿಸಿದೆ ಅಂದರೆ ಮುಗಿತಾ, ಅಬ್ಬಾ ಇಷ್ಟೊಂದು ತೂಕ ಇಳಿಸಿದೆ, ಇನ್ನು ಸಾಕಪ್ಪ, ನಾನು ಏನು ಬೇಕಾದರೂ ತಿನ್ಬೋದು ಅಂತ. ಹಾಗಲ್ಲ. ತೂಕ ಇಳಿಸೋದು ಅಂದರೆ ವೆಯ್ಟ್ ಲಾಸ್ ಈಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ಸ್ ಎ ಜರ್ನಿ. ಅಂದರೆ ಇದನ್ನು ನಾವು ಹೇಳೋದು ಒಂದು ಪ್ರಯಾಣ ಇದ್ದಂಗೆ. ನಾವು ಎಷ್ಟು ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡ್ತೀವಿ. ಈಗ ನೋಡಿ, ನಾವು ಯಾವುದಾದ್ರೂ ಒಂದು ಟ್ರಿಪ್ಗೆ ಹೋಗಬೇಕು ಅಂತಂದರೆ ದಾರಿಯಲ್ಲೆಲ್ಲ ನೀವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮದು ಪ್ರಯಾಣ ಚೆನ್ನಾಗಿರುತ್ತೆ. ಅದೇ ಥರ ವೆಯ್ಟ್ ಲಾಸು. ಬರೀ ಒಂದು ದಿನ ಮಾಡ್ತು ನಾನು ಇನ್ನೂ ತೂಕ ಚೆನ್ನಾಗಿ ಇಳಿಸಿದ್ದೀನಿ, ಇನ್ನು ಮುಗಿತು, ನಾನು ಏನು ಬೇಕಾದರೂ ತಿನ್ಬೋದು, ಹೆಂಗೆ ಬೇಕಾದರೂ ಇರ್ಬೋದು ಅಂದರೆ ತುಂಬ ಕಷ್ಟ. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು 30 ದಿನದಲ್ಲಿ, ಅಂದರೆ ಬರೀ 30 ದಿನದಲ್ಲಿ ನೀವೇನಾದರೂ ತೂಕ ಮನೆಯಲ್ಲೇ ಇಳಿಸ್ಕೋಬೇಕು ಅಂದರೆ ಅದಕ್ಕೆ ಸಿಂಪಲ್ಲಾಗಿ ಏನು ಮಾಡಬೇಕು ಅಂತಂದರೆ, ಫಸ್ಟು ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ ತೂಕ ಯಾಕೆ ಹೆಚ್ಚಿಗೆ ಆಗುತ್ತೆ, ನಾನು ಮಾತ್ರ ಯಾಕೆ ಇಷ್ಟು ಒಬೀಸ್ ಆಗಿದ್ದೀನಿ, ಓವರ್ ವೇಟ್ ಆಗಿದ್ದೀನಿ, ನಂದು ತೂಕ ಮಾತ್ರ ಯಾಕೆ ಕಡಿಮೆ ಆಗ್ತಾ ಇಲ್ಲ, ಇದೇ ಥರ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಒಂದು ಸರಿ ನೀವು ಈ ತೂಕ ಯಾಕೆ ಹೆಚ್ಚಿಗೆ ಆಗುತ್ತೆ ಅಂತ ತಿಳ್ಕೊಂಬಿಟ್ರೆ ತೂಕ ಇಳಿಸೋದು ತುಂಬ ಈಸಿ. ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕು ತೂಕ ಯಾಕೆ ಹೆಚ್ಚಿಗೆ ಆಗುತ್ತೆ ಅಂತಂದರೆ, ನೋಡಿ, ನಾವು ತಿಂತಕ್ಕಂಥ ಆಹಾರ, ಆಮೇಲೆ ಅದನ್ನು ಅರಗಿಸೋದು ಅಂದರೆ ನಾವು ಖರ್ಚು ಮಾಡ್ತಕ್ಕಂಥ ವಿಧಾನ ಹೇಗಿದೆ ಅಂತ ತಿಳ್ಕೊಬೇಕು. ನಾವು ತಿನ್ನೋದು ಜಾಸ್ತಿ ಆಯಿತು, ಅದನ್ನು ಖರ್ಚು ಮಾಡೋದು ಕಡಿಮೆ ಆಯಿತು ಅಂದರೆ ನ್ಯಾಚುರಲಿ ಫಿಕ್ಸ್ ಡಿಪಾಸಿಟ್ ಥರ ಬಾಡಿನಲ್ಲಿ ಫ್ಯಾಟ್ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ನೀವು ಬರೀ ಫ್ಯಾಟೇ ತಿನ್ನಬೇಕು ದಪ್ಪ ಆಗೋಕ್ಕೆ ಅಂತ ಅಲ್ಲ. ಯಾಕೆ ಏನಾಗುತ್ತೆ, ನಾವು ತಿಂದಿರೋದು ಜೀರ್ಣ ಹೇಗಾಗುತ್ತೆ ಅನ್ನೋದು ಒಂದು ತಿಳ್ಕೊಂಡ್ಬಿಟ್ರೆ ಇನ್ನೂ ಸುಲಭ ನಿಮಗೆ ವೆಯ್ಟ್ ಇಳಿಸೋದು. ನೋಡಿ, ಒಂದು ಅಡುಗೆ ಮಾಡ್ತಾ ಇರ್ತೀರ. ಅಡುಗೆ ಮಾಡಬೇಕಾದ್ರೆ ಯಾವಾಗೂ ನೋಡಿ ನೀವು ಬೆಂಕಿ ಚೆನ್ನಾಗಿರ್ಬೇಕು ತಾನೆ. ಬೆಂಕಿ ಚೆನ್ನಾಗಿಲ್ಲ ಅಂದರೆ ಅನ್ನ ಸರಿಯಾಗಿ ಬೇಯೋದಿಲ್ಲ. ಅದೇ ಥರ ಬಾಡಿನಲ್ಲಿ ನೀವು ತಿಂದಿರೋದು, ಅದಕ್ಕೆ ನೋಡಿ ಕೆಲವೊಬ್ರು ಎಂತೆಂಥದೆಲ್ಲ ತಿಂತಾರೆ, ಅವ್ರು ಯಾವತ್ತೂ ತೂಕ ಇನ್ಕ್ರೀಸ್ ಆಗಲ್ಲ. ತಾವು ಕಡಿಮೆ ತಿಂದರೂ ಕೂಡ ತೂಕ ಇನ್ಕ್ರೀಸ್ ಆಗ್ತಾಯಿದೆ. ಇದೇ ರೀಸನ್ನು. ಬೆಂಕಿ ಚೆನ್ನಾಗಿತ್ತು ಅಂದರೆ ಅಡುಗೆ ಚೆನ್ನಾಗಿ ಬೇಯಿಸ್ಬೋದು. ಬೆಂಕಿ ಏನಾದರೂ ನಂದೋಗ್ಬಿಡ್ತು, ಬೆಂಕಿ ಸರಿ ಇಲ್ಲ ಅಂದರೆ ಅನ್ನ ಸರಿಯಾಗಿ ಬೇಯೋದಿಲ್ಲ. ಅದೇ ಥರ ಬಾಡಿನಲ್ಲಿ ನಾವು ಏನೇ ತಿಂದರೂ ಕೂಡ, ಕ್ಯಾಲರಿ ಇಂಟೇಕ್ ಎಷ್ಟೇ ಇದ್ದರೂ, ಅದನ್ನು ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದ್ದರೂ ಕೂಡ ನಮ್ಮದು ಜೀರ್ಣಶಕ್ತಿ ಸರಿ ಇದ್ದರೆ ಅದನ್ನೇ ನಾವು ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಆ ಮೆಟಬಾಲಿಸಮ್ ಚೆನ್ನಾಗಿತ್ತು ಅಂತಂದರೆ 100% ನಿಮಗೆ ತೂಕ ಇಳಿಸೋದು ಭಾಳ ಈಸಿ. ಹೆದರ್ಕೋಬೇಡಿ, ಏನಪ್ಪ ನನ್ನ ಮೆಟಬಾಲಿಸಮ್ ಏನೋ ಕಡಿಮೆ ಇರ್ಬೋದು, ಅದಕ್ಕೇನೋ ತೂಕ ಜಾಸ್ತಿ ಆಗ್ತಾಯಿದೆ, ಇದನ್ನೇನಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೋಬೇಡಿ. ಅದನ್ನೇ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಆ ಮೆಟಬಾಲಿಸಮು ಅಥವಾ ಆ ಅಗ್ನಿ, ಆ ಬೆಂಕಿ ಏನು ಹೇಳ್ತೀವಲ್ವ, ಅದು ಯಾಕೆ ವೇರಿಯೇಷನ್ ಆಗುತ್ತೆ ಬಾಡಿನಲ್ಲಿ. ಆ ವೇರಿಯೇಷನ್ ಆಗೋದ್ರಿಂದನೇ ನಿಮ್ಮದು ತೂಕ ಬೇಗ ಕಡಿಮೆ ಆಗ್ತಾ ಇಲ್ಲ, ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ನೋಡಿ, ಏನಾಗುತ್ತೆ ಅಂದರೆ ತಿಂದಿರ್ತಕ್ಕಂಥ ಆಹಾರ ಅದನ್ನು ಖರ್ಚು ಮಾಡಬೇಕು ಅಂತಂದರೆ ಸರಿಯಾಗಿ ಜೀರ್ಣಶಕ್ತಿಯಲ್ಲಿ ಚೆನ್ನಾಗಿತ್ತು ಅಂತಂದರೆ ಜೀರ್ಣ ಚೆನ್ನಾಗಾಗುತ್ತೆ. ಜೀರ್ಣ ಚೆನ್ನಾಗಾಯಿತು ಅಂದರೆ ಮಾತ್ರ ನಿಮಗೆ ಬಾಡಿಗೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಫ್ಯಾಟ್ ಆಗಿ ಡಿಪಾಸಿಟ್ ಆಗೋದಿಲ್ಲ. ಇಲ್ಲೇನಾಗ್ತಾಯಿದೆ, ನಿಮ್ಮಲ್ಲಿ ಮೆಟಬಾಲಿಸಮ್ ಡ್ರಾಪ್ ಆಗಿದ್ದಕ್ಕೆ ನೀವು ಏನೇ ತಿಂದರೂ ಅದು ಫ್ಯಾಟ್ ಆಗಿ ಕೊಬ್ಬಿನ ಅಂಶ ಆಗಿ ಬಾಡಿನಲ್ಲಿ ಡಿಪಾಸಿಟ್ ಆಗ್ತಾ ಇದೆ. ಆ ಕೊಬ್ಬಿನ ಅಂಶ ತೆಗಿಬೇಕು ಅಂದರೆ ನಿಮ್ಮದು ಮೆಟಬಾಲಿಸಮ್ ಚೆನ್ನಾಗಿರಬೇಕು. ಹಾಗಾದರೆ ಈ ಮೆಟಬಾಲಿಸಮ್ ಏನು? ಮೆಟಬಾಲಿಸಮ್ಕಿಂತ ಮುಂಚೆ ಹೇಳಿದೆ ನಾನು, ತಿಂತಕ್ಕಂಥ ಕ್ಯಾಲ್ರಿ, ಖರ್ಚು ಮಾಡ್ತಕ್ಕಂಥ ಕ್ಯಾಲ್ರಿ. ತಿನ್ನೋದು ಜಾಸ್ತಿ ಕ್ಯಾಲ್ರಿ ಆಯಿತು, ಖರ್ಚು ಮಾಡೋದು ಕಡಿಮೆ ಆಯಿತು ಅಂತಂದರೆ ಫ್ಯಾಟ್ ಆಗಿ ಡಿಪಾಸಿಟ್ ಆಗುತ್ತೆ. ಬಟ್ ಆ ಫ್ಯಾಟ್ ಆಗಿ ಡಿಪಾಸಿಟ್ ಆಗಬಾರ್ದು ಅಂದರೆ ಮಾತ್ರ ಮೆಟಬಾಲಿಸಮ್ ಚೆನ್ನಾಗಿರಬೇಕು. ಮೆಟಬಾಲಿಸಮ್ ಚೆನ್ನಾಗಿಟ್ಕೋಬೇಕು ಅಂದರೆ ತಿಂತಕ್ಕಂಥ ಆಹಾರ ಕಂಟ್ರೋಲ್ಡ್ ಆಗಿ ತಿನ್ನಬೇಕು ನಾವು. ನಿಮಗೆ ಜೀರ್ಣ ಸರಿ ಇಲ್ಲ, ತೂಕ ಜಾಸ್ತಿ ಆಗ್ತಾ ಇದೆ ಅಂದರೆ ತಗೊಳ್ತಕ್ಕಂಥ ಕ್ಯಾಲ್ರಿ ಕಡಿಮೆ ಮಾಡ್ತಾ ಬನ್ನಿ. ಈಗ ಸಿಂಪಲ್ಲಾಗಿ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ ಒಂದು ಸೌದೆ ಒಲೆ ಉರಿಸ್ತಾ ಇರ್ತೀರ, ಬೆಂಕಿಯಿಂದ ಒಲೆ ಉರಿತಾ ಇರುತ್ತೆ. ಬೆಂಕಿ ಕಡಿಮೆ ಆಗ್ತಾ ಇದ್ದಂಗೆ ನಾವು ಒಂದಷ್ಟು ಸೌದೆ ಹಾಕ್ತಾ ಹೋಗ್ತೀವಿ, ಅಂದರೆ ಕಟ್ಟಿಗೆ ಹಾಕ್ತಾ ಹೋಗ್ತೀವಿ. ಆವಾಗೆ ಬೆಂಕಿ ಹತ್ಕೊಳ್ಳೋದಿಲ್ಲ, ಆರ್ತಾ ಬರುತ್ತೆ. ಯಾಕಂದರೆ ಅಲ್ಲಿ ಅದಕ್ಕೆ ಉರಿಯೋಕ್ಕೆ ತುಂಬ ಜಾಸ್ತಿ ಸೌದೆ ಆಗಿದೆ. ಅದೇ ಥರ ಬಾಡಿನಲ್ಲಿ ನಾವು ತಿಂತಕ್ಕಂಥ ಕ್ಯಾಲರಿ ತುಂಬ ಜಾಸ್ತಿ ಆಯಿತು,
ನಾವು ಅದನ್ನು ಖರ್ಚು ಮಾಡೋಕ್ಕೆ ಏನೂ ಮಾಡ್ತಾ ಇಲ್ಲ ಅಂತಂದರೆ ಮೆಟಬಾಲಿಸಮ್ ಡ್ರಾಪ್ ಆಗ್ತಾ ಬರುತ್ತೆ. ಸೊ ನಂಬರ್ 1 ನಿಮಗೆ ಫಾರ್ಮುಲಾ ಏನು ವೆಯ್ಟ್ ಲಾಸ್ಗೆ ಅಂದರೆ ಕ್ಯಾಲರಿ ಡಿಫಿಷಿಯೇಟ್ ಮಾಡಿ, ತಿಂತಕ್ಕಂಥ ಕ್ವಾಂಟಿಟಿ ಕಡಿಮೆ ಮಾಡ್ತಾ ಬನ್ನಿ. ಈಗ ದಿನ 3 ಚಪಾತಿ ತಿಂತಾಯಿದ್ರೆ 2 ಚಪಾತಿ ಮಾಡಿ, ಒಂದು ದೊಡ್ಡ ಕಪ್ ಅನ್ನ ತಿಂತಾಯಿದ್ರೆ 1/4 ಭಾಗ ಕಡಿಮೆ ಮಾಡಿ, ಅದರಿಂದ ಶುರು ಮಾಡ್ಕೊಳ್ಳಿ. ಆವಾಗೆ ಒಂದು ಕ್ಯಾಲರಿ ಡಿಫಿಷಿಯೇಟ್ ಆಗುತ್ತೆ. ಆಮೇಲೆ ಈಗ ನೆಕ್ಸ್ಟ್ ಬಂದುಬಿಟ್ಟು ಮೆಟಬಾಲಿಸಮ್ ಹೇಗೆ ಮೇಂಟೈನ್ ಮಾಡಬೇಕು ಅಂತ, ಅಗ್ನಿ ಹೇಗೆ ಮೇಂಟೈನ್ ಮಾಡಬೇಕು ನೋಡಿ. ಮೆಟಬಾಲಿಸಮಲ್ಲಿ ಏನಾಗುತ್ತೆ ತುಂಬ ಇಂಪಾರ್ಟೆಂಟು ಅಂದರೆ ಅದಕ್ಕೆ ಆಹಾರ, ಇವಾಗ ಹೇಳಿದೆ, ನಿದ್ರೆ, ವ್ಯಾಯಾಮ, ಈ 3 ಚೆನ್ನಾಗಿತ್ತು ಅಂದರೆ ಮಾತ್ರ ನಿಮ್ಮದು ಮೆಟಬಾಲಿಸಮ್ ಸರಿಯಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ. ಮೆಟಬಾಲಿಸಮ್ ಸರಿಯಾಗಿರುತ್ತೆ. ಈ 3ರಲ್ಲಿ ಏನಾದರೂ ಎಡವಟ್ಟಾದರೆ ಮೆಟಬಾಲಿಸಮ್ ಸರಿಯಾಗಿಲ್ಲ ಅಂತ. ಡಾಕ್ಟ್ರೇ ಇದೆಲ್ಲ ಹೇಳ್ತಾ ಇದ್ದೀರಾ, ಆದರೆ ಇದನ್ನು ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ಹೇಳಿ ಅಂತ ತಮಗೆ ಕ್ಯೂರಿಯಾಸಿಟಿ ಇರ್ಬೋದು, ಅದನ್ನೇ ಈಗ ಹೇಳ್ತಾ ಇದ್ದೀನಿ ನೋಡಿ. ಮೆಟಬಾಲಿಸಮು ಅಥವಾ ಈ ಅಗ್ನಿ ಅಂತ ಏನು ಹೇಳ್ತೀವಿ, ಯಾವಾಗ ವ್ಯತ್ಯಾಸ ಆಗುತ್ತೆ ಅಂತಂದರೆ ನಾವು ಸರಿಯಾಗಿ ನಿದ್ರೆ ಮಾಡದೇ ಇದ್ದರೆ. ಆವಾಗ ನಂಬರ್ 1 ಪಾಯಿಂಟ್ ಹೇಳಿದೆ, ಯಾವ ಥರ ಊಟ ಮಾಡಬೇಕು, ಯಾವ ಥರ ಆಹಾರ ಇರಬೇಕು ನಿಮ್ಮದು ಅಂತ. ಕ್ಯಾಲರಿ ಡೆಫಿಷಿಯೇಟ್ ಅಂತ ಹೇಳಿದೆ ನಿಮಗೆ. ಓಕೆ, ಕ್ಯಾಲರಿ ಡೆಫಿಷಿಯೇಟ್ ಜೊತೆಗೆ ನಿಮಗೆ ಫ್ಯಾಟು ಅಂದರೆ ಆಯಿಲ್ ಪದಾರ್ಥಗಳು ಕಡಿಮೆ ತಿನ್ನಬೇಕು, ಎಣ್ಣೆ ಪದಾರ್ಥ ಕಡಿಮೆ, ಕೊಬ್ಬಿನಾಂಶ ಇರೋಂಥಕ್ಕಂಥದ್ದು ಕಡಿಮೆ ತಿನ್ನಿ. ಬರೀ ವೈಟ್ ರೈಸ್ ತಿಂತಾ ಹೋಗಬೇಡಿ, ಬ್ರೌನ್ ರೈಸ್ ತೊಗೊಳ್ಳಿ. ಎಷ್ಟೊಂದು ಜನ ಹೇಳ್ತಾರೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ರೈಸ್ ಬಿಟ್ಟುಬಿಡಿ ಅಂತ. ಬಿಡೋದು ಅದರ ಸೊಲ್ಯೂಷನ್ ಅಲ್ಲ. ರೈಸ್ ತಿನ್ಬೋದು, ಬಟ್ ಬರೀ ವೈಟ್ ರೈಸ್ ತಿನ್ನಬೇಡಿ. ಬ್ರೌನ್ ರೈಸ್ ತೊಗೊಳ್ಳಿ, ರೆಡ್ ರೈಸ್ ತೊಗೊಳ್ಳಿ, ತುಂಬ ಒಳ್ಳೆಯದು. ಚಪಾತಿ ತೊಗೊಳ್ಳಿ, ರೊಟ್ಟಿ ತೊಗೊಳ್ಳಿ, ರಾಗಿ ತೊಗೊಳ್ಳಿ. ಆಮೇಲೆ ಸೊಪ್ಪಿನ ಪಲ್ಯಗಳು ಜಾಸ್ತಿ ಇರಬೇಕು ಊಟದಲ್ಲಿ. ನಾರಿನಾಂಶ ಜಾಸ್ತಿ ಇದ್ದಷ್ಟು ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಸೊ ನಾರಿನಾಂಶಗಳು ಜಾಸ್ತಿ ತೊಗೊಳ್ಳಿ, ನೀರು ಜಾಸ್ತಿ ಕುಡ್ಕೊಳ್ಳಿ, ಟೈಮಿಗೆ ಊಟ ಮಾಡಿ. ಸೊ ಆವಾಗೆ ನಿಮಗೆ ನಂಬರ್ 1 ಫಾರ್ಮುಲಾ ಆಹಾರದ್ದು ಸರಿ ಹೋಯಿತು. ಎರಡನೇದು ಬಂದುಬಿಟ್ಟು ನಿದ್ರೆ. ನಿದ್ರೆ ಟೈಮಿಗೆ ತಕ್ಕಂತೆ ಸರಿಯಾಗಿ ಮಾಡಿಲ್ಲ ಅಂದರೆ ಮೆಟಬಾಲಿಸಮ್ ವೇರಿಯೇಷನ್ ಆಗುತ್ತೆ. ನೀವು ಯಾವುದೇ ಡಯಟ್ ಮಾಡಿ, ಯಾವುದೇ ಒಳ್ಳೆ ಫುಡ್ ತೊಗೊಳ್ಳಿ, ನಿಮ್ಮ ಮೆಟಬಾಲಿಸಮ್ ಡೌನ್ ಇತ್ತು ಅಂದರೆ ತೂಕ ಹಿಡಿಯೋದಿಲ್ಲ. ಕೆಲವೊಂದು ಸರಿ ನೀವು ನೋಡಿರ್ಬೋದು, ಕ್ರ್ಯಾಶ್ ಡಯಟ್ ಮಾಡೋಕ್ಕೆ ಹೋಗ್ತೀರಾ, ಸಡನ್ನಾಗಿ ಯಾರೋ ಹೇಳಿದ್ರು ಅಂತ ಹೈ ಪ್ರೋಟೀನ್ ಡಯಟು, ಯಾವುದೋ ಪ್ರೋಟೀನ್ ಡ್ರಿಂಕ್ ತೊಗೊಳ್ಳೋದು ಮಾಡ್ತೀರಾ. ಅದರಲ್ಲಿ ತೂಕ ಏನೋ ಇನ್ಸ್ಟೆಂಟಾಗಿ ಕಡಿಮೆ ಆಗುತ್ತೆ 2-3 kg, ಬಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾಯಿದೆ, ಬಾಡಿನಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟ್ ಕಡಿಮೆ ಆಗಿದೆ ಅಷ್ಟೇ ಹೊರತಾಗಿ ನಿಮ್ಮ ತೂಕ ಕಡಿಮೆ ಆಗಿಲ್ಲ. ಸೊ ಹಾಗಾಗಿ ನಿದ್ರೆ ತುಂಬಾ ಇಂಪಾರ್ಟೆಂಟು. ನಂಬರ್ 1 ಫಾರ್ಮುಲಾ ಫುಡ್ಡು, ನಂಬರ್ 2 ಫಾರ್ಮುಲಾ ಸ್ಲೀಪು. ಸ್ಲೀಪಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಸ್ಲೀಪ್ ವೇರಿಯೇಷನ್ ಏನಾದರೂ ಆಯಿತು ಅಂದರೆ ಮೆಟಬಾಲಿಸಮ್ ಸರಿಯಾಗಿ ಆಗೋದಿಲ್ಲ. ನೋಡಿ, ಈಗ ನೀವು ಒಲೆ ಉರಿಸ್ಬೇಕಾದ್ರೆ ಸೌದೆ ಹಾಕ್ತೀರಾ, ಬೆಂಕಿ ಸರಿಯಾಗಿ ಉರಿತಾ ಇರಲ್ಲ, ಬರೀ ಹೊಗೆ ಬರ್ತಾ ಇರುತ್ತೆ. ಅವಾಗ ಏನು ಮಾಡ್ತೀರಾ, ಒಂದು ಇದು ತೊಗೊಂಡ್ಬಿಟ್ಟು ಅದಕ್ಕೆ ಗಾಳಿ ಕೊಡ್ತೀರಾ. ಗಾಳಿ ಕೊಟ್ಟಾಗ ಮಾತ್ರ ಅದು ಚೆನ್ನಾಗಿ ದೊಡ್ಡದಾಗಿ ಉರಿಯುತ್ತೆ. ಅದೇ ಥರ ನಿದ್ರೆ ಸರಿ ಮಾಡಿದರೆ ನಿಮ್ಮ ಮೆಟಬಾಲಿಸಮ್ ಆಟೋಮೆಟಿಕ್ಕಾಗಿ ಒಂದು ಲೆವೆಲ್ಗೆ ಬರುತ್ತೆ. ಸೊ ನಿದ್ರೆ ಹೇಗಿರಬೇಕು, ಮಿನಿಮಮ್ 6 ಅವರ್ಸಿಂದ 8 ಅವರ್ಸ್ವರೆಗೆ ನಿದ್ರೆ ಮಾಡಬೇಕು. ನಾವೇನು ಮಾಡ್ತೀವಿ, ಇತ್ತೀಚಿನ ಕಾಲದಲ್ಲಿ ಮೊಬೈಲ್ ಇದೆ, ರಾತ್ರಿ 11-12 ಗಂಟೆವರೆಗೆ ಬರೀ ಚಾಟ್ ಮಾಡ್ತಾ ಇರೋದು ಅಥವಾ ಸೋಷಿಯಲ್ ಮೀಡಿಯಾ ನೋಡ್ತಾ ಇರೋದು. ಆಮೇಲೆ 12 ಗಂಟೆ ಮೇಲೆ ನಿದ್ರೆ ಬರೋಕ್ಕೆ ಇನ್ನೊಂದು 1 ಅವರ್ ಬೇಕು. ಇನ್ನೇನೋ 12 ಗಂಟೆ 1 ಗಂಟೆಗೆ ಮಲ್ಕೊಂಡಷ್ಟರಲ್ಲಿ ಬೆಳಗ್ಗೆ 6 ಗಂಟೆನಷ್ಟರಲ್ಲಿ ಮನೆಯಲ್ಲೆಲ್ಲ ಎಬ್ಬಿಸ್ಬಿಡ್ತಾರೆ. ಸೊ 5ರಿಂದ 6 ಅವರ್ ನಿದ್ರೆ ಆಗ್ತಾ ಇರೋದ್ರಿಂದ ಬಾಡಿಗೆ ಮೆಟಬಾಲಿಸಮ್ ಸರಿ ಇಟ್ಕೊಳ್ಳೋಕ್ಕೆ ಅದಕ್ಕೆ ಟೈಮ್ ಸಾಲ್ತಾ ಇಲ್ಲ. ಸೊ ಸರಿಯಾಗಿ 6ರಿಂದ 8 ಗಂಟೆ ನಿದ್ರೆ ಮಾಡಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಫಸ್ಟು ಮೊಬೈಲ್ನ ಸ್ವಿಚ್ ಆಫ್ ಮಾಡಬೇಕು. 9 ಗಂಟೆ ಮೇಲೆ ರೂಢಿ ಮಾಡ್ಕೊಳ್ಳಿ. ಇವತ್ತಿಂದ ನಿಮಗೇನಾದರೂ ವೆಯ್ಟ್ ಲಾಸ್ ಮಾಡಬೇಕು, ಈ 30 ಡೇಸಲ್ಲಿ ನಿಮಗೇನಾದರೂ ಒಂದು 3 to 5 kg ಕಡಿಮೆ ಆಗಬೇಕು ಅಂದರೆ ಫಸ್ಟ್ 9 o'clockಗೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡಿಗೆ ಇಟ್ಬಿಡಿ. ಸೈಲೆಂಟ್ ಮಾಡಿದ್ದೀನಿ ಹೆಂಗು ಅಂತ ರಾತ್ರಿ ಎಲ್ಲ 11 ಗಂಟೆ 12 ಗಂಟೆಗೆ ಎದ್ಬಿಟ್ಟು ನೋಡಬೇಡಿ, ಅದು ಸೊಲ್ಯೂಷನ್ ಅಲ್ಲ. 9 ಗಂಟೆಗೆ ಸೈಲೆಂಟ್ ಮಾಡಿದರೆ ನೆಕ್ಸ್ಟ್ ಡೇ ಬೆಳಗ್ಗೆ 7 ಗಂಟೆ ಮೇಲೆ ಮೊಬೈಲ್ ಓಪನ್ ಮಾಡಿ. ಯಾವುದು ಪ್ರಾಣ ಹೋಗೋದಿಲ್ಲ ಮೊಬೈಲು ನೋಡದೇ ಇದ್ದರೆ. ಸೊ ಇದನ್ನು ಫಸ್ಟು ರೂಢಿ ಮಾಡಿಕೊಡಿ. ಯಾಕಂದರೆ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಹೇಳ್ತೀನಿ ನಿಮಗೆ, ನಿದ್ರೆ ಹೇಗೆ ಅಫೆಕ್ಟ್ ಆಗುತ್ತೆ ಮೊಬೈಲಿಂದ ಅಂತ. ನಮ್ಮ ಬಾಡಿ ಒಂದು ನೇಚರಲ್ಲಿ ಇರ್ತಕ್ಕಂಥ ಒಂದು ಫೀಡ್ಬ್ಯಾಕ್ನ ತೊಗೊಂಡು ಬಾಡಿ ಮೇಂಟೈನ್ ಮಾಡ್ತಾ ಇರುತ್ತೆ. ನೇಚರಲ್ಲಿ ಏನಾಗುತ್ತೆ, ಸೂರ್ಯ ಬೆಳಗ್ಗೆ 5:30-6 ಗಂಟೆಗೆ ಹುಟ್ಟುತ್ತಾನೆ, ಸಾಯಂಕಾಲ 6:30ವರೆಗೆ ಮುಳುಗ್ತಾನೆ. ಸೊ 6:30ವರೆಗೆ ಮುಳುಗಿದ ತಕ್ಷಣ ನಾವು ಊಟ ಮಾಡಿ ಮಲ್ಕೊಳ್ಳೋದು ಒಂದು ಈ ಮನುಷ್ಯ ಹುಟ್ಟಿದಾಗಿಂದ ಒಂದು ರೂಢಿ ಆಗಿರೋದು ನಮ್ಮ ಬಾಡಿಗೆ. ನಮ್ಮದು ಎವಲ್ಯೂಷನ್ ಅಂತ ಹೇಳ್ತೀವಿ, ಅದು ಬಾಡಿಗೆ ರೂಢಿ ಆಗಿದೆ.
ಸೊ ಯಾವಾಗ ಸನ್ಲೈಟ್ ಕಡಿಮೆ ಆಯಿತು ಅವಾಗ ನಮಗೆ ಕಣ್ಣಲ್ಲಿ ಇರ್ತಕ್ಕಂಥ ರೆಟಿನಾ ಇದೆ ಅಲ್ವಾ, ಅದಕ್ಕೆ ಲೈಟ್ ಕಡಿಮೆ ಆಯಿತು ಅಂದರೆ ಅದಕ್ಕೊಂದು ಬಾಡಿಗೆ, ಇಮ್ಯೂನ್ ಸಿಸ್ಟಮ್ಗೆ, ನರ್ವಸ್ ಸಿಸ್ಟಮ್ಗೆ ಒಂದು ಇಂಡಿಕೇಷನ್ ಬರುತ್ತೆ, ಕತ್ಲೆ ಆಯಿತು ಮಲ್ಕೊಳ್ಳು ಅಂತ. ನಮಗೇನಾಗಿದೆ, ಈಗ ದಿನ ಲೈಟಲ್ಲೇ ಇರ್ತೀವಿ, ರಾತ್ರಿ 11 ಗಂಟೆ 12 ಗಂಟೆಗೆ ಬೆಡ್ರೂಮ್ ಲೈಟು ಸ್ವಿಚ್ ಆಫ್ ಮಾಡೋವರೆಗೆ ಸನ್ಲೈಟ್ ಇರೋ ಥರನೇ ಬಾಡಿ ಅಂದ್ಕೊಂಡಿದೆ. ಯಾಕಂದಕ್ಕೆ ನರ್ವಸ್ ಸಿಸ್ಟಮು ಅದರಲ್ಲಿ ಫೀಡ್ ಆಗಿದೆ, ನಮ್ಮ DNA ಫೀಡ್ ಆಗಿದೆ, ಇನ್ನೂ ಬೆಳಕಿದೆ ಅಂತ. ಅದರಲ್ಲೂ ಮೊಬೈಲ್ ನೋಡ್ತಾ ಇದ್ದರೆ ಇನ್ನೂ ಕಣ್ಣಿಗೆ ಬೆಳಕು ಬರ್ತಾನೇ ಇದೆ ಅದಕ್ಕೆ. ಸೊ ಅದು ಇನ್ನೂ ರಾತ್ರಿ ಆಗಿಲ್ಲ ಅಂದ್ಕೊಳ್ಳುತ್ತೆ. ಅದಕ್ಕೆ ನೋಡಿ, ನೀವು ಬರೀ ಮೊಬೈಲ್ ಯೂಸ್ ಮಾಡ್ತಾಯಿದ್ರೆ ನಿದ್ರೆ ಬರೋದಿಲ್ಲ ಬೇಗ, ಇದೇ ರೀಸನ್ನು. ಸೊ ಹಾಗಾಗಿ ಈ ನಿದ್ರೆ ಸರಿ ಇಲ್ಲ ಅಂದರೆ ನಿಮ್ಮ ಮೆಟಬಾಲಿಸಮ್ ಕಂಪ್ಲೀಟ್ ಡೌನ್ ಆಗುತ್ತೆ. ನೀವು ಚಿನ್ನ ತಿಂದರೂ ಅಷ್ಟೇ, ಹೈ ಪ್ರೋಟೀನ್ ಫುಡ್ ತಿಂದರೂ ಅಷ್ಟೇ, ಏನೇ ಕ್ರ್ಯಾಶ್ ಡಯಟ್ ಮಾಡಿದರೂ ಅಷ್ಟೇ, ಮೆಟಬಾಲಿಸಮ್ ಸರಿ ಇಲ್ಲ ಅಂದರೆ ತೂಕ ಹಿಡಿಯೋದಿಲ್ಲ. ಸೊ ಫಸ್ಟು ಆಹಾರ ಸರಿ ಮಾಡ್ಕೊಳ್ಳಿ, ಎರಡನೇದು ನಿದ್ರೆ ಸರಿ ಮಾಡ್ಕೊಳ್ಳಿ. ಇನ್ನು ಮೂರನೇದು ತುಂಬ ಇಂಪಾರ್ಟೆಂಟ್ ಇರೋದು ವ್ಯಾಯಾಮ. ವ್ಯಾಯಾಮ ಅಂದ ತಕ್ಷಣ ತುಂಬ ಜನರ ತಲೆಯಲ್ಲಿ ಏನಿದೆ ಅಂದರೆ, ನಾನು ಇನ್ನು ಶೂಗಳು ಪರ್ಚೇಸ್ ಮಾಡಬೇಕು, ಟ್ರ್ಯಾಕ್ ಪ್ಯಾಂಟ್ ಪರ್ಚೇಸ್ ಮಾಡಬೇಕು, ಟೀ ಶರ್ಟ್ ಪರ್ಚೇಸ್ ಮಾಡಬೇಕು, ಯಾಕಂದರೆ ನಾಳೆಯಿಂದ ಜಿಮ್ಗೆ ಹೋಗಬೇಕು ಅಂತ. ಅಲ್ಲ, ವ್ಯಾಯಾಮ ಅಂದರೆ ತುಂಬ ಸಿಂಪಲ್ಲಾಗಿ ದಿನ ಇರ್ತಕ್ಕಂಥ ಮನೆ ಕೆಲಸ ಮಾಡಿದರೂ ಸಾಕು, ನೀರೆತ್ತಿಡೋದಾಗಲಿ, ತಾನೇ ಎದ್ಬಿಟ್ಟು ಆಚೆ ಓಡಾಡೋದಾಗಲಿ, ಸಿಂಪಲ್ಲಾಗಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಟಾಯ್ಲೆಟ್ ಮಾಡಿದ ತಕ್ಷಣ ಆಚೆ ಹೋಗಿಬಿಡಿ. 45 ಮಿನಿಟ್ಸಿಂದ 1 ಅವರ್ ನೀವೇನಾದರೂ ಎಕ್ಸಸೈಸ್ ಮಾಡ್ತು ಅಂದರೆ ಮೆಟಬಾಲಿಸಮ್ ಹೆಂಗೆ ಬೆಂಕಿ ದಗ ಅಂತ ಉರಿಯುತ್ತೆ, ಅದೇ ಥರ ನಿಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಮೆಟಬಾಲಿಸಮ್ ಚೆನ್ನಾಗಿ ಇನ್ಕ್ರೀಸ್ ಆಯಿತು ಅಂದರೆ ನೀವು ಏನು ಮಣ್ಣು ಮಶಣ ತಿಂದರೂ ಕೂಡ ಕರಗಿಸ್ಕೊಳ್ತೀರಾ. ಬರೀ ಫ್ಯಾಟ್ ಅಷ್ಟೇ ಅಲ್ಲ, ಬರೀ ರೈಸ್ ಅಲ್ಲ, ಏನೇ ತಿಂದರೂ ಕೂಡ ಕರಗುತ್ತೆ. ಸೊ ನೀವು ಮೆಟಬಾಲಿಸಮ್ ಸರಿ ಮಾಡೋವರೆಗೆ ಯಾವತ್ತೂ ತೂಕ ಹಿಡಿಯೋದಿಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಎಕ್ಸಸೈಸ್ ಅಂದ ತಕ್ಷಣ ಯಾವುದು ಜಿಮ್ ಸೇರೋದು, ಯಾವುದೋ ಕಾಸ್ಟ್ಲಿ ಮೆಂಬರ್ಶಿಪ್ ತೊಗೊಳ್ಳೋದೆಲ್ಲ ಅಲ್ಲ. ಸಿಂಪಲ್ಲಾಗಿ 45 ಮಿನಿಟ್ಸಿಂದ 1 ಅವರ್ ಆಚೆ ವಾಕಿಂಗ್ ಹೋಗಿಬಿಡಿ. ಸೊ ನೇಚರಲ್ಲಿರ್ತಕ್ಕಂಥ ಗಾಳಿ, ಆಕ್ಸಿಜನ್ನು, ಆಮೇಲೆ ನೀವು ಓಡಾಡ್ತಾ ಇದ್ದರೆ ಫ್ರೆಶ್ ಇದು ಬಂದುಬಿಟ್ಟು ಬಾಡಿನಲ್ಲಿ ಮೆಟಬಾಲಿಸಮ್ ತುಂಬ ಚೆನ್ನಾಗಾಗುತ್ತೆ. ಸೊ ಇದರಿಂದ ನಿಮಗೆ ತೂಕ ಇಳಿಸೋಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನು ಕೆಲವರು ಸೋಂಬೇರಿಗಳು ಹೇಳ್ತಾರೆ, ಇಲ್ಲ ಡಾಕ್ಟ್ರೇ ನಾನು ಆಲ್ರೆಡಿ ತೂಕ ಜಾಸ್ತಿ ಇದೆ, ವಾಕಿಂಗ್ ಮಾಡಿದರೆ ಕೀಲು ನೋವು ಬರುತ್ತೆ, ಜಾಯಿಂಟ್ಸ್ ಪೇನ್ ಬರುತ್ತೆ, ನಂಗೆ ಬೆನ್ನು ನೋವು ಬರುತ್ತೆ, ಸುಸ್ತಾಗುತ್ತೆ. ಇದೆಲ್ಲ ರೀಸನ್ ಕೊಡಬೇಡಿ. ಫಸ್ಟ್ 2 ವಾರ 3 ವಾರ ನೋವುಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಇಷ್ಟು ದಿವಸ ನೀವು ಬಾಡಿನ ಜಾಯಿಂಟ್ಸ್ನ ಯೂಸೇ ಮಾಡಿಲ್ಲ. ಸಡನ್ನಾಗಿ ವಾಕಿಂಗ್ ಹೋದರೆ ಆ ಥರ ನೋವುಗಳು ಕಾಣ್ಕೊಳ್ಳುತ್ತೆ, ಹೆದರ್ಕೊಳ್ಳೋದು ಬೇಕಾಗಿಲ್ಲ. ವಾಕಿಂಗ್ ಕಂಟಿನ್ಯೂ ಮಾಡಿ. 3 ವಾರ 4 ವಾರ ಆದಮೇಲೆ ಆಟೋಮೆಟಿಕ್ಕಾಗಿ ಜಾಯಿಂಟ್ಸ್ ಪೇನು ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಜಾಸ್ತಿ ಯೂಸ್ ಆದಷ್ಟು ಅದಕ್ಕೆ ಗೊತ್ತಾಗುತ್ತೆ, ಓ ಇನ್ಮೇಲೆ ನಾನು ಇಷ್ಟು ಕೆಲಸ ಮಾಡಬೇಕು ಅಂತ. ನೋವುಗಳು ಆಟೋಮೆಟಿಕ್ಕಾಗಿ ಡಿಸಪಿಯರ್ ಆಗುತ್ತೆ. ಇನ್ನು ಕೆಲವರು ಸೋಂಬೇರಿಗಳಿದ್ದಾರೆ, ಅಯ್ಯೋ ಡಾಕ್ಟ್ರೇ ನನಗೆ ಆಚೆ ಹೋಗೋಕ್ಕೆ ನಮ್ಮ ಮನೆ ಎದುರುಗಡೆ ರೋಡೇ ಇಲ್ಲ, ನಮ್ಮ ಮನೆ ಎದುರುಗಡೆ ಯಾವುದು ಪಾರ್ಕ್ ಇಲ್ಲ. ತಲೆ ಕೆಡ್ಸ್ಕೊಬೇಡಿ, ಮನೆ ಮಾಡಿ ಮೇಲೆ 30-40 ಸೈಟ್ ಇದ್ದರೂ ಸಾಕು, 1000 ಚದರ ಇರುತ್ತೆ ಅದು. ಓಕೆ, ಅದನ್ನು ಒಂದು 50 ರೌಂಡ್ ಹೊಡೆದ್ಬಿಡಿ ಸಾಕು. ಇನ್ನು ಕೆಲವರು ಸೋಂಬೇರಿ ಇದ್ದಾರೆ, ಇಲ್ಲ ನಮ್ಮ ಮನೆ ಮೇಲೆ ಎಲ್ಲ ಬೇರೆಯವರೆಲ್ಲ ಇರ್ತಾರೆ, ಪಕ್ಕದವರೆಲ್ಲ ನೋಡ್ತಾರೆ, ನಂಗೆ ಹೋಗೋಕ್ಕಾಗೋದಿಲ್ಲ ಅಂತ. ಅವಾಗ ಸಿಂಪಲ್ಲಾಗಿ ಬೆಡ್ರೂಮ್ ಅಂತೂ ಇದೆಯಾ ನಿಮ್ಮದು, ಅಥವಾ ಮನೆಯಲ್ಲಂತೂ ಮನೆಯವರು ನಾನು ಸ್ವಲ್ಪ ಏನೋ ಮಾಡ್ತಾಯಿದ್ದೀನಿ ನೀವು ಆಚೆ ಹೋಗಿ ಅಂದರೆ ಹೋಗಿಬಿಡ್ತಾರೆ. ಬೆಡ್ರೂಮ್ನ ಲಾಕ್ ಮಾಡಿಬಿಟ್ಟು 100 ಸೂರ್ಯ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿ. ಸೂರ್ಯ ನಮಸ್ಕಾರ ಎಲ್ಲಿ ಕಲಿಬೇಕು? ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ ನಿಮಗೆ. 100 ಸೂರ್ಯ ನಮಸ್ಕಾರ ಮಾಡೋದು ಕಲ್ತ್ಕೊಳ್ಳಿ, ಅಥವಾ ಮೆಡಿಟೇಷನ್ ಮಾಡೋದು ಕಲ್ತ್ಕೊಳ್ಳಿ, ಯೋಗ ಮಾಡೋದು ಕಲ್ತ್ಕೊಳ್ಳಿ, ಅಥವಾ ಮನೆಯಲ್ಲಿ ಜಂಪಿಂಗ್ ಜಾಕ್ಸು, ರನ್ನಿಂಗ್ ಎಕ್ಸಸೈಸಸ್ಸು, ಅದೆಲ್ಲ ಸಿಂಪಲ್ಲು. ನಿಮಗೆ ಈ ಬಾಡಿ ಬಿಲ್ಡರ್ಗಳ ಥರ 1 ಅವರು 2 ಅವರು 3 ಅವರು ಜಿಮ್ಮಲ್ಲಿ ವರ್ಕೌಟ್ ಮಾಡೋ ಥರ ಬೇಕಾಗಿಲ್ಲ. ನಿಮಗೆ ತೂಕ ಇಳಿಸ್ಬೇಕು. ಯಾಕಂದ್ರೆ ನಾವು ಇಲ್ಲಿ ತೂಕ ಇಳಿಸೋದಕ್ಕೆ ತುಂಬ ಫೋಕಸ್ ಕೊಡ್ತಾ ಇಲ್ಲ, ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಒಂದು ಸರಿ ಮೆಟಬಾಲಿಸಮ್ ಇನ್ಕ್ರೀಸ್ ಆಯಿತು, ನೀವು ಏನೇ ತಿನ್ನಿ ತೂಕ ಇಳಿತಾನೇ ಇರುತ್ತೆ. ಎಷ್ಟೊಂದು ಜನ ಮೋಸ ಮಾಡ್ತಾರೆ, ಕ್ರ್ಯಾಶ್ ಡಯಟ್ ಕೊಡೋದು, ಡಯಟ್ರಿ ಸಪ್ಲಿಮೆಂಟ್ಸ್ ಕೊಡೋದು, ನೀವು ಹಿಂಗೆ ಮಾಡಿ ಹಂಗೆ ಮಾಡಿ, ಆ ಡಯಟು ಕೀಟೋ ಡಯಟು ಅದೆಲ್ಲ ಏನೂ ಬೇಕಾಗಿಲ್ಲ. ಸಿಂಪಲ್ಲಾಗಿ 3 ಸೂತ್ರ. 30 ದಿನದಲ್ಲಿ ನೀವೇನಾದರೂ 3ರಿಂದ 6 kg ತೂಕ ಇಳಿಸ್ಬೇಕು ಅಂದರೆ ಇದನ್ನು ಈಗ ಶುರು ಮಾಡಿ. ಫಸ್ಟ್ ಮಂತಲ್ಲಿ ನಿಮಗೆ 1ರಿಂದ 2 kg ಕಡಿಮೆ ಆಗ್ಬೋದು, ಬಟ್ ಸೆಕೆಂಡ್ ಮಂತಲ್ಲಿ ತುಂಬ ಫಾಸ್ಟಾಗಿ ಆಗುತ್ತೆ. ಯಾಕೆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಅಗ್ನಿ ಅಂತ ಹೇಳ್ತೀವಿ ನಾವು, ಜೀರ್ಣಶಕ್ತಿ, ಮೆಟಬಾಲಿಸಮ್. ಅದಕ್ಕೆ ನೋಡಿ, ನೀವು ವೆಯ್ಟ್ ಲಾಸ್ಗೆ ಎಲ್ಲೇ ಹೋಗಿದ್ರು ನಿಮ್ಮ BMI ಚೆಕ್ ಮಾಡ್ತಾರೆ, ಅದು ನಥಿಂಗ್ ಬಟ್ ನಿಮ್ಮದು ಮೆಟಬಾಲಿಸಮ್ ಎಷ್ಟಿದೆ ಅಂತ. ತುಂಬಾ ಲೋ ಇರುತ್ತೆ, ಅದಕ್ಕೆ ನಿಮ್ಮ ತೂಕ ಹಿಡಿತಾ ಇರೋದಿಲ್ಲ. ಸೊ ತಲೆ ಕೆಡ್ಸ್ಕೋಬೇಡಿ, ಬಹಳ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಆಹಾರ, ನಿದ್ರೆ, ವ್ಯಾಯಾಮ
ಈ 3 ಕಡೆ ಗಮನ ಕೊಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗುತ್ತೆ. ತಲೆ ಕೆಡ್ಸ್ಕೊಬೇಡಿ, ನೀವು ಎಕ್ಸಸೈಸ್ ಮಾಡ್ತಾಯಿದ್ರೆ ಹಸು ಜಾಸ್ತಿ ಆಗುತ್ತೆ, ಜಾಸ್ತಿ ತಿನ್ನಬೇಕು ಅನಿಸುತ್ತೆ, ಅಯ್ಯೋ ನಾನು ಜಾಸ್ತಿ ತಿಂದರೆ ತೂಕ ಹೆಚ್ಚಿಗೆ ಆಗುತ್ತೆ ಅಂತ ತಲೆ ಕೆಡ್ಸ್ಕೊಬೇಡಿ. ಮೆಟಬಾಲಿಸಮ್ ಚೆನ್ನಾಗಿತ್ತು ಅಂದರೆ, ಅಗ್ನಿ ಚೆನ್ನಾಗಿತ್ತು ಅಂದರೆ ಯಾವುದಾದ್ರೂ ಕಟ್ಟಿಗೆ ಹಾಕಿ, ಯಾವುದಾದ್ರೂ ಪೇಪರ್ ಹಾಕಿ, ಏನಾದರೂ ಹಾಕಿ ಉರಿತಾನೇ ಇರುತ್ತೆ. ಹಾಗೆ ಅದೇ ಥರ ನಿಮ್ಮ ಬಾಡಿ ಕೂಡ. ಸೊ ಗೊತ್ತಾಯ್ತಲ್ವಾ? ಈ 30 ದಿವಸದಲ್ಲಿ ನೀವೇನಾದರೂ ಒಂದು ಒಳ್ಳೆ ಚೇಂಜ್ ಬೇಕು, ಡಾಕ್ಟ್ರೇ ನಾನು ದುಡ್ಡಿಲ್ಲ ನಾನು ಜಾಸ್ತಿ ಖರ್ಚು ಮಾಡೋಕ್ಕೆ ಅಂದರೆ ಈ ಥರ ಮಾಡಿ ಸಿಂಪಲ್ಲಾಗಿ ವೆಯ್ಟ್ ಲಾಸ್ ಆಗುತ್ತೆ. ಬೈ ಚಾನ್ಸ್ ನಿಮಗೆ ಈಗೇನೋ ಮದುವೆ ಇದೆ, ಅಥವಾ ಹುಡುಗ ನೋಡೋಕ್ಕೆ ಬರ್ತಾ ಇದ್ದಾನೆ, ಅಥವಾ ನಾನು ತುಂಬ ಅಸಹ್ಯ ಕಾಣ್ತಾ ಇದ್ದೀನಿ, ನೆಕ್ಸ್ಟ್ ಯಾವುದೋ ಒಂದು ಫಂಕ್ಷನ್ ಇದೆ, ತೂಕ ಇಳಿಸ್ಕೋಬೇಕು, ಫಾಸ್ಟಾಗಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ನಮ್ಮ ಹತ್ರ 30 kg ತೂಕ ಇಳಿಸಿರೋರು ಕೂಡ ಇದ್ದಾರೆ. 3 ತಿಂಗಳಲ್ಲಿ 30 kg ತೂಕ ಇಳಿಸಿದ್ದಾರೆ. ಯಾಕಂದ್ರೆ ನಾವು ಶತಾಯುನಲ್ಲಿ ತುಂಬ ಸೈಂಟಿಫಿಕ್ ಆಗಿ ನಿಮ್ಮ ಬಾಡಿಗೆ ಏನು ಸೂಟ್ ಆಗುತ್ತೆ, ಏನು ಸೆಟ್ ಆಗುತ್ತೆ, ನಿಮ್ಮ ತೂಕ ಮಾತ್ರ ಯಾಕೆ ಈ ಥರ ಇನ್ಕ್ರೀಸ್ ಆಗ್ತಾ ಇದೆ, ಅದನ್ನು ಕರೆಕ್ಟಾಗಿ ಕಂಡುಹಿಡಿದುಬಿಟ್ಟು ನಿಮಗೆ ಫಾಸ್ಟಾಗಿ ತೂಕ ಇಳಿಸೋಕ್ಕೆ ನಮ್ಮ ಶತಾಯುನಲ್ಲಿ ಟ್ರೀಟ್ಮೆಂಟ್ಸ್ ಇದೆ. ತುಂಬ ಸೇಫ್ ಆಗಿದೆ, ನ್ಯಾಚುರಲ್ ಆಗಿದೆ, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ. ಒಂದು ಸರಿ ವೆಯ್ಟ್ ಲಾಸ್ ಆಗಿದ್ರೆ, ಯಾಕಂದ್ರೆ ನಾವು ಶತಾಯುನಲ್ಲಿ ಮೆಟಬಾಲಿಸಮ್ ಇನ್ಕ್ರೀಸ್ ಆಗೋಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ವೆಯ್ಟ್ ಲಾಸ್ ತುಂಬ ಫಾಸ್ಟಾಗಿ ಆಗುತ್ತೆ. ಏನಾದರೂ ನಿಮ್ಗೆ ಆ ಥರ ಅರ್ಜೆಂಟಾಗಿ ಏನೋ ಒಂದು ಫಂಕ್ಷನ್ ಇದೆ, ಏನೋ ಇದೆ, ನಾನು ಈ 30 days ಕಾಯಲ್ಲ, ನಾನು ಇನ್ನೊಂದು 2 months 3 months ಕಾಯೋಕ್ಕಾಗಲ್ಲ ಅಂತಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮದು ರಿಪೋರ್ಟ್ಸ್ ಕಳಿಸಿ, ನಿಮ್ಮದು ಡೀಟೇಲ್ಸ್ ಕಳಿಸಿ. ನಮ್ಮ ಡಾಕ್ಟ್ರ್ ನಿಮಗೆ 24/7 ಹೆಲ್ಪ್ ಮಾಡ್ತಾರೆ. ಲೇಡಿ ಡಾಕ್ಟರ್ಸ್ ಇದ್ದಾರೆ, ಜೆಂಟ್ಸ್ ಡಾಕ್ಟರ್ಸ್ ಇದ್ದಾರೆ. ಅಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನೀವೊಂದು ಫೋನ್ ಮಾಡಿದರೆ ಸಾಕು, ನಿಮ್ಮದು ತೂಕ ಇಳಿಸೋಕ್ಕೆ ಹೇಗೆ ಮಾಡೋದು ಅಂತ ಹೆಲ್ಪ್ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಇಲ್ಲ, ನಾನು ಅಲ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಳಕ್ಕಲ್ಲ, ನಾವು ಮನೆಯಲ್ಲೇ ತೊಗೋಬೇಕು ಅಂತಂದರೆ ನಾವು ಶತಾಯುವಿಂದ ಕೆಲವೊಂದು ಮೆಡಿಸಿನ್ಸ್ ಕೂಡ ಮನೆಗೆ ಕಳಿಸ್ತೀವಿ. ಅದನ್ನು ಕೂಡ ತಾವು ಮಾಡ್ಬೋದು. ಇದೆಲ್ಲ ನಿಮಗೆ ನೆಸೆಸಿಟಿ ಇಲ್ಲ. ನೀವು ಕರೆಕ್ಟಾಗಿ ಇದು 3 ಸೂತ್ರಗಳು ಫಾಲೋ ಮಾಡಿದರೆ, ಆಹಾರ, ನಿದ್ರೆ, ವ್ಯಾಯಾಮ, ಈ 3 ಕೂಡ ಕಂಟ್ರೋಲ್ಡಾಗಿ ಇವತ್ತಿಂದ ಮಾಡಿ ಚಾಲೆಂಜ್ ಮಾಡ್ತೀನಿ ನಿಮಗೆ. ಇನ್ನೊಂದು 30 daysಗೆ, ನೆಕ್ಸ್ಟ್ ಮಂತು ಇದೇ ತಾರೀಕು, ಇವತ್ತು ಆಲ್ಮೋಸ್ಟ್ ನಮ್ಮದು ಇವತ್ತು 21ನೇ ತಾರೀಕು, ಸೇಮ್ ಆಗಸ್ಟ್ 21ಕ್ಕೆ ಫೋನ್ ಮಾಡ್ತೇವೆ, ಮತ್ತೆ ನಾನು ಈ ಪ್ರೋಗ್ರಾಮ್ ಮಾಡ್ತೀನಿ. ನಿಮ್ದು ಯಾರಾದರೂ ನೀವು ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಎಷ್ಟು kg ತೂಕ ಇಳಿಸಿದ್ದೀರಾ ಅಂತ ಈ ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಒಂದು ಸರಿ ವಾಟ್ಸಪ್ ಕಳಿಸಿ. ಎಸ್ ಡಾಕ್ಟ್ರೇ, ನಾನು ಇದನ್ನು ಫಾಲೋ ಮಾಡಿದೆ, 30 daysಲ್ಲಿ ಇಷ್ಟೊಂದು ಕಡಿಮೆ ಆಯಿತು ಅಂತ ನಿಮ್ಮ ಹೆಸರು ತೊಗೊಂಡು ನಾನು ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಹೇಳ್ತೀನಿ.